ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸುಚಿತ್ರಾ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಸ್ಪೆಷಲ್, ಗುರುವಾರದ ದೇವಾಲಯದ ದರ್ಶನ. ನಾವು ಗುರುವಾರ ಪ್ರತಿ ವಾರನೂ ಕೂಡ ದೇವಸ್ಥಾನಕ್ಕೆ ಹೋಗ್ತೀವಿ, ತುಪ್ಪದ ಬತ್ತಿ ಹಚ್ತೀವಿ, ಕೈ ಮುಕ್ಕೊಂಡು ಬರ್ತೀವಿ. ಇವತ್ತು ಕೂಡ ಬಂದಿದ್ದೀವಿ, ನಾನು ಬಂದಿದ್ದೀನಿ, ಮಕ್ಕಳು ಬಂದಿದ್ದಾರೆ. ಬೆಳಗ್ಗೆ ಹೊತ್ತು ನನಗೆ ಟೈಮ್ ಇರಲ್ಲ, ಒಂದೊಂದು ಸತಿ ಬೆಳಗ್ಗೆನೇ ಬಂದುಬಿಡ್ತೀನಿ. ಇವತ್ತು ರಾತ್ರಿ 8 ಗಂಟೆಗೆ ಬಂದಿದ್ದೀನಿ. ಮಕ್ಕಳು ಟ್ಯೂಷನಿಂದ ಬಂದಮೇಲೆ ಮೂವರು ಒಟ್ಟಿಗೆ ಬಂದಿದ್ದೀವಿ. ತುಪ್ಪದ ಬತ್ತಿ ಹಚ್ತಾ ಇದ್ದೀವಿ. ಚಿಕ್ಕ ಮಗ ವಿಡಿಯೋ ಮಾಡ್ತಾ ಇದ್ದಾನೆ. ನಾವು ತುಪ್ಪದ ಬತ್ತಿ ತೊಗೊಂಡು ದೇವರ ಸುತ್ತ ಬರೋದನ್ನು ವಿಡಿಯೋ ಮಾಡ್ಕೊಳ್ಳಲ್ಲ, ಬೇರೆದನ್ನೆಲ್ಲ ಮಾಡ್ಕೊಂಡಿದ್ದೀವಿ. ಬತ್ತಿ ಹಚ್ಚೋದ್ರಿಂದ ರಾಯರ ದರ್ಶನ ನಿಮಗೂ ಕೂಡ ಮಾಡಿಸ್ತಾ ಇದ್ದೀವಿ. ಸಂಪೂರ್ಣವಾಗಿ ನೀವು ಕೂಡ ರಾಯರ ದರ್ಶನ ಪಡ್ಕೊಳ್ಳಿ. ಹೀಗೆ ದೇವಸ್ಥಾನ ಸುತ್ತಮುತ್ತ ಏನೇನಿದೆ ಎಲ್ಲನೂ ತೋರಿಸ್ತೀನಿ. ದೇವರ ಮೇಲೆ ಶ್ರದ್ಧೆ ಭಕ್ತಿಯಿಂದ ನಾವು ಏನೇ ಕೆಲಸ ಮಾಡಿದ್ರೂ ಭಕ್ತಿಯಿಂದ ಮಾಡಿದ್ರೆ ಇವತ್ತೇ ಫಲ ಸಿಕ್ಕಿಲ್ಲ ಅಂದರೂ ಯಾವತ್ತೋ ಒಂದಿನ ಖಂಡಿತ ಸಿಕ್ಕೇ ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ ಇಟ್ಕೊಬೇಕು. ದೇವ್ರನ್ನ ಸಂಪೂರ್ಣವಾಗಿ ನಂಬಬೇಕು. ಈಗಿನ ಕಾಲದಲ್ಲಿ ಯಾರೂ ಕೈ ಹಿಡಿಯಲ್ಲ, ಆದರೆ ದೇವರನ್ನು ನಂಬಿದವರು ಯಾವತ್ತಿಗೂ ಮೋಸ ಹೋಗಲ್ಲ ಅನ್ನೋದಕ್ಕೆ ನಾನೇ ಒಂದು ಸಣ್ಣ ಉದಾಹರಣೆ. ನಾನು ಕೂಡ ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದೀನಿ. ಇವತ್ತು ನಾನು ಈ ಮಟ್ಟಕ್ಕೆ ನಿಂತಿದ್ದೀನಿ ಅಂದರೆ ಅದಕ್ಕೆ ನನ್ನ ಅಪ್ಪ ಅಮ್ಮ ಮಾಡಿರೋ ಪೂಜೆ ಪುನಸ್ಕಾರ ದಾನ ಧರ್ಮನೇ ಕಾರಣ. ಹಾಗೆ ಕೂಡ ನಾನು ಕೂಡ ತುಂಬ ದೇವ್ರನ್ನ ನಂಬ್ತೀನಿ. ನಂಬಿಕೆ ಅನ್ನೋದಕ್ಕಿಂತ ನಂಬಿಕೆನೇ ಅಲ್ವಾ ಸ್ನೇಹಿತರೆ ಜೀವನ. ನಂಬಿದ್ರೆ ತಾನೇ ಅದು ಫಲ ಕೊಡುತ್ತಾ ಇಲ್ವಾ ಅನ್ನೋದು ಕೂಡ ನಮಗೆ ಗೊತ್ತಾಗೋದು. ನಾವು ಏನನ್ನು ಕೂಡ ನಂಬದೇನೆ ಸುಮ್ಮನೆ ಏನೋ ಒಂಥರ ಬೇಕಾಬಿಟ್ಟಿ ಮಾಡಬಾರ್ದು. ಯಾವುದನ್ನೇ ಮಾಡಿದ್ರೂ ಕೂಡ ಸಂಪೂರ್ಣವಾಗಿ ಮನಸ್ಸಿನಿಂದ ಮಾಡಬೇಕು, ಸಂಪೂರ್ಣ ಭಕ್ತಿಯಿಂದ ಮಾಡಬೇಕು. ನಾನು ಇವತ್ತು ನನ್ನ ಮಕ್ಕಳನ್ನ ಕಷ್ಟಪಟ್ಟು ಓದಿಸ್ತಾ ಇದ್ದೀನಿ. ನಾಳೆ ನನ್ನ ಮಕ್ಕಳು ಒಂದು ಸ್ಥಾನಕ್ಕೆ ಬರ್ತಾರೆ ಅನ್ನೋ ನಂಬಿಕೆ ಕೂಡ ದೇವರೇ ಕೊಟ್ಟಿರೋದು. ಯಾವುದನ್ನು ಸುಲಭವಾಗಿ ತಗೋಬಾರ್ದು. ಹಾಗೆ ದೇವರೇ ಎಲ್ಲನೂ ಮಾಡುತ್ತೆ ಅಂತ ನಾವು ಕೂಡ ಸುಮ್ಮನೆ ಕೂತ್ಕೋಬಾರ್ದು. ನಮ್ಮ ಕೈಯಲ್ಲಾದಷ್ಟು ಪ್ರಯತ್ನ ನಾವು ಪಡ್ತಾ ಇರಬೇಕು. ನೋಡಿ, ಸಂಪೂರ್ಣವಾಗಿ ನಾನು ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ದರ್ಶನ ನಿಮಗೆ ಮಾಡಿಸ್ತಾ ಇದ್ದೀನಿ. ಎಷ್ಟು ಕ್ಯೂಟಾಗಿದೆ, ಎಷ್ಟು ಚೆನ್ನಾಗಿದೆ. ಅಪ್ಪ, ಇಲ್ಲಿ ಬಂದು ಒಂದು 10 ನಿಮಿಷ ಕುಂತಿದ್ದು ಹೋದರೆ ನಮ್ಮ ಮೈಂಡು ಅಷ್ಟು ರಿಲ್ಯಾಕ್ಸ್ ಆಗುತ್ತೆ. ಅಷ್ಟು ಒಂದು ಒಳ್ಳೆ ವಿಷಯಗಳು ನಮ್ಮ ತಲೆಯಲ್ಲಿ ಮನಸ್ಸಲ್ಲೆಲ್ಲ ತುಂಬುತ್ತೆ. ನನಗಂತೂ ಸಖತ್ ಖುಷಿಯಾಗುತ್ತೆ. ನೋಡಿ, ಮನೆಯಲ್ಲಿ ಇವತ್ತು ಈ ರೀತಿ ಪೂಜೆ ಮಾಡಿದ್ದೀನಿ. ನಾನು ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆ ಪೂಜೆ ಮಾಡಿ ಇಟ್ಟು ಹೋಗಿದ್ದೆ. ಆ ವಿಡಿಯೋನು ಇದ್ರ ಜೊತೆಲೇ ಜಾಯಿಂಟ್ ಮಾಡಿದ್ದೀನಿ. ಸ್ನೇಹಿತರೆ, ಎಷ್ಟೋ ಜನ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ. ವಿಡಿಯೋ ನೋಡೋರು ಅದರಲ್ಲಿ 100% ಇದ್ದರೆ ಅದರಲ್ಲಿ 78% ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ. ಇನ್ನು ಕಮ್ಮಿ ಜನ ಇಟ್ಕೊಂಡು ಏನು ಮಾಡೋಕ್ಕಾಗುತ್ತೆ. ನಾನು ಕೂಡ ಕಷ್ಟಪಟ್ಟು ವಿಡಿಯೋ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಪೂರ್ತಿ ನೋಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ. ತುಂಬ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಅಷ್ಟೇ. ಇನ್ನೇನು ಹೇಳ್ತೀನಿ ಅಂದರೆ, ನಾವು ಮಾಡೋ ಒಂದು ಒಳ್ಳೆಯ ಕೆಲಸ ನಾಳೆ ನಮ್ಮ ಮಕ್ಕಳು ತಲೆ ಕಾಯುತ್ತೆ ಅನ್ನೋದಕ್ಕೆ ನಾನು ಒಂದು ಎಕ್ಸಾಂಪಲ್. ನಮ್ಮ ಅಪ್ಪ ಅಮ್ಮ ಮಾಡಿರೋ ದಾನ ಧರ್ಮನೇ. ನಾವು 5 ಜನ ಇದ್ದೀವಿ. ನಮಗೆ ಯಾವುದೇ ರೀತಿ ಕಷ್ಟ ಇದ್ರೂ ಕೂಡ ಎದುರಿಸೋ ಧೈರ್ಯ ಶಕ್ತಿ ನಮ್ಮ ಅಪ್ಪ ಅಮ್ಮನಿಂದ ನಾವು ಕಲ್ತಿದ್ದೀವಿ. ನಾವು ಅಷ್ಟೇ, ನಮ್ಮ ಮಕ್ಕಳಿಗೋಸ್ಕರ ನಾವು ಏನೋ ನಮ್ಮ ಕೈಲಾಗಿದ್ದಷ್ಟು ದಾನ ಧರ್ಮ ಮಾಡೋಣ, ಒಳ್ಳೆ ಕೆಲಸನ ಮಾಡೋಣ. ಒಬ್ರಿಗೆ ನೋವು ಕೊಡದೆ ಖುಷಿಯಾಗಿ ಇರೋದ್ರಲ್ಲಿ ಖುಷಿ ಪಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸ್ನೇಹಿತರೆ.